ಶಾಂತಿ. ದಿನಾಂಕ 27/6/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಶರೀರದಿಂದ ಬೇರೆ ಆಗಿ ತಂದೆಯ ಬಳಿ ಹೋಗಬೇಕು. ನೀವು ಶರೀರವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ. ಆದ್ದರಿಂದ ಶರೀರವನ್ನು ಮರೆತು ಆತ್ಮನನ್ನು ನೋಡಿ. ನೀವು ಶರೀರದಿಂದ ಬೇರೆ ಆಗಿ ತಂದೆಯ ಬಳಿ ಹೋಗಬೇಕು. ನೀವು ಶರೀರವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ. ಆದ್ದರಿಂದ ಶರೀರವನ್ನು ಮರೆತು ಆತ್ಮನನ್ನು ನೋಡಿ. ಪ್ರಶ್ನೆ: ನೀವು ಮಕ್ಕಳು ತನ್ನ ಆಯಸ್ಸನ್ನು ಯೋಗ ಬಲದಿಂದ ಹೆಚ್ಚಿಸಿಕೊಳ್ಳುವ ಪುರುಷಾರ್ಥವನ್ನೇಕೆ ಮಾಡುತ್ತೀರಿ? ನೀವು ಮಕ್ಕಳು ತನ್ನ ಆಯಸ್ಸನ್ನು ಯೋಗ ಬಲದಿಂದ ಹೆಚ್ಚಿಸಿಕೊಳ್ಳುವ ಪುರುಷಾರ್ಥವನ್ನೇಕೆ ಮಾಡುತ್ತೀರಿ? ಉತ್ತರ: ಏಕೆಂದರೆ ಈ ಜನ್ಮದಲ್ಲಿ ನಾವು ತಂದೆಯ ಮೂಲಕ ಎಲ್ಲವನ್ನೂ ತಿಳಿದುಕೊಳ್ಳಬೇಕೆಂದು ನಿಮಗೆ ಮನಸ್ಸಾಗುತ್ತದೆ. ತಂದೆಯ ಮೂಲಕ ಎಲ್ಲವನ್ನೂ ಕೇಳಬೇಕು. ಆದ್ದರಿಂದ ನೀವು ಯೋಗ ಬಲದಿಂದ ತನ್ನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳುವ ಪುರುಷಾರ್ಥ ಮಾಡುತ್ತೀರಿ. ಈಗಲೇ ನಿಮಗೆ ತಂದೆಯಿಂದ ಪ್ರೀತಿ ಸಿಗುತ್ತದೆ. ಇಡೀ ಕಲ್ಪದಲ್ಲಿ ಇಂತಹ ಪ್ರೀತಿ ಪುನಃ ಸಿಗಲು ಸಾಧ್ಯವಿಲ್ಲ. ಉಳಿದಂತೆ ಯಾರು ಶರೀರವನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ಅವರಿಗಾಗಿ ಡ್ರಾಮಾ ಎಂದು ಹೇಳಬೇಕು. ಅವರದ್ದು ಅಷ್ಟೇ ಪಾತ್ರ ಇತ್ತು. ಓಂ ಶಾಂತಿ. ಮಕ್ಕಳು ಜನ್ಮ ಜನ್ಮಾಂತರ ಬೇರೆ ಸತ್ಸಂಗಗಳಿಗೆ ಹೋಗಿದ್ದಾರೆ ಹಾಗೂ ಇಲ್ಲಿಯೂ ಸಹ ಬಂದಿದ್ದಾರೆ. ವಾಸ್ತವದಲ್ಲಿ ಇದಕ್ಕೂ ಸತ್ಸಂಗ ಎನ್ನುತ್ತಾರೆ. ಸತ್ಯನ ಸಂಘ ತೇಲಿಸುತ್ತದೆ. ಮಕ್ಕಳ ಅಂತರಾಳದಲ್ಲಿ ಬರುತ್ತದೆ. ಮೊದಲು ನಾವು ಭಕ್ತಿ ಮಾರ್ಗದ ಸತ್ಸಂಗಗಳಿಗೆ ಹೋಗುತ್ತಿದ್ದೆವು ಹಾಗೂ ಈಗ ಇಲ್ಲಿ ಕುಳಿತಿದ್ದೇವೆ. ಹಗಲು ರಾತ್ರಿಯ ಅಂತರದ ಅನುಭವವಾಗುತ್ತದೆ. ಮೊಟ್ಟ ಮೊದಲು ಇಲ್ಲಂತೂ ತಂದೆಯ ಪ್ರೀತಿ ಸಿಗುತ್ತದೆ. ನಂತರ ತಂದೆಗೆ ಮಕ್ಕಳ ಪ್ರೀತಿ ಸಿಗುತ್ತದೆ. ಈಗ ಈ ಜನ್ಮದಲ್ಲಿ ನಿಮ್ಮದು ಪರಿವರ್ತನೆ ಆಗುತ್ತಲಿದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಆತ್ಮ ಆಗಿದ್ದೇವೆ, ಶರೀರ ಅಲ್ಲ. ಶರೀರ ಆತ್ಮ ನನ್ನದು ಎನ್ನುವುದಿಲ್ಲ. ಆತ್ಮ ನನ್ನ ಶರೀರ ಎಂದು ಹೇಳಬಹುದು. ಈಗ ಮಕ್ಕಳು ತಿಳಿದಿದ್ದಾರೆ, ಜನ್ಮ ಜನ್ಮಾಂತರಂತೂ ಆ ಸಾಧು, ಸಂತ, ಮಹಾತ್ಮ ಇತ್ಯಾದಿಯರನ್ನು ಮಾಡಿಕೊಳ್ಳುತ್ತಾ ಬಂದಿದ್ದೇವೆ. ಇತ್ತೀಚೆಗೆ ಪುನಃ ಫ್ಯಾಷನ್ ಬಂದಿದೆ. ಸಾಯಿಬಾಬಾ, ಮೆಹರ್ ಬಾಬಾ ಇತ್ಯಾದಿ. ಅದೆಲ್ಲ ಶಾರೀರಿಕ ಆಯಿತು. ಶಾರೀರಿಕ ಪ್ರೀತಿಯಲ್ಲಿ ಸುಖವಂತೂ ಇರುವುದೇ ಇಲ್ಲ. ಈಗ ನೀವು ಮಕ್ಕಳದ್ದು ಆತ್ಮೀಯ ಪ್ರೀತಿಯಾಗಿದೆ. ಹಗಲು ರಾತ್ರಿಯ ಅಂತರ ಇದೆ. ಇಲ್ಲಿ ನಿಮಗೆ ತಿಳುವಳಿಕೆ ಸಿಕ್ಕಿದೆ. ಅಲ್ಲಂತೂ ಸಂಪೂರ್ಣ ತಿಳುವಳಿಕೆ ಹೀನರಾಗಿದ್ದಾರೆ. ನೀವೀಗ ತಿಳಿದುಕೊಂಡಿದ್ದೀರಿ. ಬಾಬಾ ಬಂದು ನಮಗೆ ಓದಿಸುತ್ತಾರೆ. ಅವರು ಎಲ್ಲರ ತಂದೆಯಾಗಿದ್ದಾರೆ. ಪುರುಷ ಅಥವಾ ಸ್ತ್ರೀ ಎಲ್ಲರೂ ತನ್ನನ್ನು ಆತ್ಮನೆಂದು ತಿಳಿಯುತ್ತಾರೆ. ಹೇ ಮಕ್ಕಳೇ ಎಂದು ಬಾಬಾ ಕರೆಯುತ್ತಾರೆ. ಮಕ್ಕಳು ಸಹ ಪ್ರತ್ಯುತ್ತರ ನೀಡುತ್ತಾರೆ. ಇಲ್ಲಿ ತಂದೆ ಮತ್ತು ಮಕ್ಕಳ ಮೇಳ ಆಗಿದೆ. ಮಕ್ಕಳು ತಿಳಿದಿದ್ದಾರೆ, ಇದು ತಂದೆ ಮತ್ತು ಮಕ್ಕಳ, ಆತ್ಮ ಮತ್ತು ಪರಮಾತ್ಮನ ಮೇಳ ಒಂದೇ ಬಾರಿ ನಡೆಯುತ್ತದೆ. ಮಕ್ಕಳು ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತಾರೆ. ಬಾಬಾ ಎಂಬ ಶಬ್ದ ಬಹಳ ಮಧುರವಾಗಿದೆ. ಬಾಬಾ ಎನ್ನುವುದರಿಂದಲೇ ಆಸ್ತಿ ನೆನಪಿಗೆ ಬರುತ್ತದೆ. ನೀವು ಚಿಕ್ಕವರಂತೂ ಅಲ್ಲ. ತಂದೆಯ ತಿಳುವಳಿಕೆ ಮಕ್ಕಳಿಗೆ ಬೇಗನೆ ಬರುತ್ತದೆ. ಬಾಬಾರವರಿಂದ ಯಾವ ಆಸ್ತಿ ಸಿಗುತ್ತದೆ? ಆ ಚಿಕ್ಕ ಮಕ್ಕಳಂತೂ ತಿಳಿಯಲು ಸಾಧ್ಯವಿಲ್ಲ. ಇಲ್ಲಿ ನೀವು ತಿಳಿದಿದ್ದೀರಿ, ನಾವು ಬಾಬನ ಬಳಿ ಬಂದಿದ್ದೇವೆ. ತಂದೆ ಹೇಳುತ್ತಾರೆ, ಹೇ ಮಕ್ಕಳೇ, ಅಂದ ಮೇಲೆ ಇದರಲ್ಲಿ ಎಲ್ಲ ಮಕ್ಕಳು ಬಂದು ಬಿಟ್ಟರು. ಎಲ್ಲ ಆತ್ಮಗಳು ಮನೆಯಿಂದ ಇಲ್ಲಿಗೆ ಪಾತ್ರ ಅಭಿನಯಿಸಲು ಬರುತ್ತಾರೆ. ಯಾರು ಯಾವ ಪಾತ್ರ ಅಭಿನಯಿಸಲು ಬರುತ್ತಾರೆ ಇದು ಸಹ ಬುದ್ಧಿಯಲ್ಲಿದೆ. ಎಲ್ಲರ ಸೆಕ್ಷನ್ ಬೇರೆ ಬೇರೆ ಇದೆ. ಅಲ್ಲಿಂದ ಬರುತ್ತಾರೆ. ನಂತರ ಕೊನೆಯಲ್ಲಿ ಎಲ್ಲರೂ ತನ್ನ ತನ್ನ ಸೆಕ್ಷನ್ಗೆ ಹೋಗುತ್ತಾರೆ. ಇದು ಸಹ ಎಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ.
ತಂದೆ ಯಾರನ್ನೂ ಕಳಿಸುವುದಿಲ್ಲ. ತಾನಾಗಿಯೇ ಈ ಡ್ರಾಮಾ ಮಾಡಲಾಗಿದೆ. ಪ್ರತಿಯೊಬ್ಬರೂ ತನ್ನ ತನ್ನ ಧರ್ಮದಲ್ಲಿ ಬರುತ್ತಿರುತ್ತಾರೆ. ಬುದ್ಧನ ಧರ್ಮ ಸ್ಥಾಪನೆ ಆಗಿಲ್ಲವೆಂದರೆ ಆ ಧರ್ಮದವರು ಯಾರಾದರೂ ಬರುತ್ತಾರೆ. ಮೊಟ್ಟಮೊದಲು ಸೂರ್ಯವಂಶಿ ಚಂದ್ರವಂಶೀಯರೇ ಬರುತ್ತಾರೆ. ಯಾರು ತಂದೆಯಿಂದ ಚೆನ್ನಾಗಿ ಓದುತ್ತಾರೆ ಅವರೇ ಕ್ರಮಾನುಸಾರವಾಗಿ ಸೂರ್ಯವಂಶಿ ಚಂದ್ರವಂಶಿಯಲ್ಲಿ ಶರೀರ ತೆಗೆದುಕೊಳ್ಳುತ್ತಾರೆ. ಅಲ್ಲಿ ವಿಕಾರದಂತೂ ವಿಚಾರ ಇಲ್ಲ. ಯೋಗ ಬಲದಿಂದ ಆತ್ಮ ಬಂದು ಗರ್ಭದಲ್ಲಿ ಪ್ರವೇಶ ಮಾಡುತ್ತದೆ. ನಾನಾತ್ಮ ಈ ಶರೀರಕ್ಕೆ ಹೋಗಿ ಪ್ರವೇಶ ಮಾಡುತ್ತೇನೆ ಎಂಬುದು ಅದರಿಂದ ತಿಳಿಯುತ್ತದೆ. ವೃದ್ಧರಾಗಿರುವವರು ತಿಳಿಯುತ್ತಾರೆ, ನಾನಾತ್ಮ ಯೋಗ ಬಲದಿಂದ ಹೋಗಿ ಈ ಶರೀರ ತೆಗೆದುಕೊಳ್ಳುತ್ತೇನೆ. ನಾನಾತ್ಮ ಈಗ ಪುನರ್ಜನ್ಮ ತೆಗೆದುಕೊಳ್ಳುತ್ತೇನೆ. ಆ ತಂದೆನೂ ತಿಳಿಯುತ್ತಾರೆ, ಮಗು ನಮ್ಮ ಬಳಿ ಬಂದಿದೆ ಎಂದು. ಮಗುವಿನ ಆತ್ಮ ಬರುತ್ತಿದೆ, ಅದರ ಸಾಕ್ಷಾತ್ಕಾರವಾಗುತ್ತದೆ. ಆ ಆತ್ಮ ತಾನಾಗಿಯೇ ತಿಳಿಯುತ್ತದೆ, ನಾನು ಹೋಗಿ ಮತ್ತೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು. ಈ ಆಲೋಚನೆ ಬರುತ್ತದಲ್ಲವೇ? ಖಂಡಿತ ಮಗು ಯಾವ ಆಯಸ್ಸಿನಲ್ಲಿ ಜನ್ಮ ಪಡೆದುಕೊಳ್ಳಬೇಕು ಎಂಬ ನಿಯಮ ಅಲ್ಲಿ ಇರುತ್ತದೆ. ಅಲ್ಲಂತೂ ಎಲ್ಲವೂ ರೆಗ್ಯುಲರ್ ಅಂದರೆ ನಿತ್ಯ ನಡೆಯುತ್ತದಲ್ಲವೇ? ಅದಂತೂ ಮುಂದೆ ಸಾಗುತ್ತಾ ಅನುಭವವಾಗುತ್ತದೆ. ಎಲ್ಲವೂ ಗೊತ್ತಾಗುತ್ತದೆ. ಹೇಗೆ ಇಲ್ಲಿ 15ರಿಂದ 20ನೇ ವರ್ಷದಲ್ಲಿ ಕೆಲವರಿಗೆ ಮಗು ಆಗುತ್ತದೆ, ಆ ರೀತಿಯಂತೂ ಆಗುವುದಿಲ್ಲ. ಇಲ್ಲ, ಅಲ್ಲಿ 150 ವರ್ಷ ಆಯಸ್ಸು ಇರುತ್ತದೆ. ಅಂದಮೇಲೆ ಜೀವಿತ ಅವಧಿಯ ಅರ್ಧ ಆಯಸ್ಸು ಇದ್ದಾಗ ಮಗುವಿನ ಜನ್ಮ ಆಗುತ್ತದೆ. ಏಕೆಂದರೆ ಅಲ್ಲಿ ಆಯಸ್ಸು ದೀರ್ಘವಾಗಿರುತ್ತದೆ. ಒಂದೇ ಗಂಡು ಮಗುವಿನ ಜನ್ಮ ತೆಗೆದುಕೊಳ್ಳಬೇಕಿರುತ್ತದೆ. ಅನಂತರ ಹೆಣ್ಣು ಮಗುವಿನ ಜನ್ಮ ತೆಗೆದುಕೊಳ್ಳುವ ನಿಯಮ ಇರುತ್ತದೆ. ಮೊದಲು ಗಂಡು ಮಗುವಿನ ಆತ್ಮ, ನಂತರ ಹೆಣ್ಣು ಮಗುವಿನ ಆತ್ಮ ಬರುತ್ತದೆ. ಮೊದಲು ಗಂಡು ಮಗುವಿನ ಜನ್ಮ ಆಗಬೇಕು ಎಂದು ವಿವೇಕ ಹೇಳುತ್ತದೆ. ಮೊದಲು ಪುರುಷ, ನಂತರ ಸ್ತ್ರೀ. 8ರಿಂದ 10 ವರ್ಷ ತಡವಾಗಿ ಬರುತ್ತದೆ. ಮುಂದೆ ಸಾಗುತ್ತಾ ನೀವು ಮಕ್ಕಳಿಗೆ ಎಲ್ಲ ಸಾಕ್ಷಾತ್ಕಾರ ಆಗುವುದಿದೆ. ಹೇಗೆ ಅಲ್ಲಿಯ ಸಂಪ್ರದಾಯ ಇದೆ, ಈ ಎಲ್ಲ ವಿಚಾರಗಳು ಹೊಸ ಜಗತ್ತಿನ ತಂದೆ ಕುಳಿತು ತಿಳಿಸುತ್ತಾರೆ. ತಂದೆನೇ ಹೊಸ ಜಗತ್ತಿನ ಸ್ಥಾಪನೆ ಮಾಡುವವರಾಗಿದ್ದಾರೆ. ಸಂಪ್ರದಾಯವನ್ನು ಸಹ ಖಂಡಿತ ತಿಳಿಸುತ್ತಾ ಹೋಗುತ್ತಾರೆ. ಮುಂದೆ ಸಾಗುತ್ತಾ ಬಹಳ ಕೇಳುತ್ತೀರಿ, ಆಗ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ. ಮಗುವಿನ ಜನ್ಮ ಹೇಗೆ ಆಗುತ್ತದೆ? ಏನೂ ಹೊಸ ವಿಚಾರ ಅಲ್ಲ. ನೀವಂತೂ ಅಂತಹ ಸ್ಥಳಕ್ಕೆ ಹೋಗುತ್ತೀರಿ, ಅಲ್ಲಿ ಕಲ್ಪ ಹೋಗಲೇಬೇಕಿದೆ. ವೈಕುಂಠ ಅಂತೂ ಈಗ ಸಮೀಪ ಬಂದಿದೆ. ಈಗಂತೂ ಸಂಪೂರ್ಣ ಸಮೀಪದಲ್ಲಿಯೇ ಬಂದು ತಲುಪಿದೆ. ಎಷ್ಟು ನೀವು ಜ್ಞಾನ ಯೋಗದಲ್ಲಿ ಬಲಶಾಲಿಯಾಗುತ್ತಾ ಹೋಗುತ್ತೀರೋ ಪ್ರತಿಯೊಂದು ವಿಚಾರ ನಿಮಗೆ ಸಮೀಪ ಕಾಣಬರುತ್ತದೆ. ಅನೇಕ ಬಾರಿ ನೀವು ಪಾತ್ರವನ್ನು ಅಭಿನಯಿಸಿದ್ದೀರಿ. ಈಗ ನಿಮಗೆ ತಿಳುವಳಿಕೆ ಸಿಗುತ್ತದೆ. ಅದನ್ನು ನೀವು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರಿ. ಅಲ್ಲಿಯ ಯಾವ ಸಂಪ್ರದಾಯ ಇರುತ್ತದೆ ಎಲ್ಲವನ್ನೂ ತಿಳಿಯುತ್ತಾ ಹೋಗುತ್ತೀರಿ. ಶುರುವಿನಲ್ಲಿ ನಿಮಗೆ ಎಲ್ಲ ಸಾಕ್ಷಾತ್ಕಾರ ಆಗಿತ್ತು. ಆ ಸಮಯ ಅಂತೂ ಇನ್ನೂ ನೀವು ಆಲಿಫ್ ಬೇ ಓದುತ್ತಿದ್ದಿರಿ. ನಂತರ ಕೊನೆಯಲ್ಲಿಯೂ ಸಹ ಖಂಡಿತ ನಿಮಗೆ ಸಾಕ್ಷಾತ್ಕಾರ ಆಗಬೇಕಿದೆ. ಅದನ್ನು ತಂದೆ ಕುಳಿತು ತಿಳಿಸುತ್ತಾರೆ. ಅದೆಲ್ಲವನ್ನು ನೋಡುವ ಬಯಕೆ ನಿಮಗೆ ಇಲ್ಲಿ ಇರುತ್ತದೆ. ಶರೀರ ಬಿಟ್ಟು ಹೋಗದೆ ಎಲ್ಲವನ್ನೂ ನೋಡಿಕೊಂಡು ಹೋಗಬೇಕೆಂದು ತಿಳಿಯುತ್ತೀರಿ. ಇದರಲ್ಲಿ ಆಯಸ್ಸನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಯೋಗ ಬಲ ಬೇಕು. ಆ ತಂದೆಯಿಂದ ಎಲ್ಲವನ್ನೂ ಕೇಳಬೇಕು, ಎಲ್ಲವನ್ನೂ ನೋಡಬೇಕು. ಯಾರು ಮೊದಲೇ ಶರೀರ ಬಿಟ್ಟು ಹೋಗಿದ್ದಾರೆ ಅವರ ಚಿಂತನೆ ಮಾಡಬಾರದು. ಅದಂತೂ ಡ್ರಾಮಾದ ಪಾತ್ರ ಆಗಿದೆ. ಅದೃಷ್ಟದಲ್ಲಿ ಬೇಗನೆ ತಂದೆಯಿಂದ ಪ್ರೀತಿ ತೆಗೆದುಕೊಳ್ಳುವುದು ಇರಲಿಲ್ಲ. ಏಕೆಂದರೆ ಎಷ್ಟೆಷ್ಟು ನೀವು ಸೇವೆಗೆ ಅರ್ಹರಾಗುತ್ತೀರೋ ಆಗ ತಂದೆಗೆ ಬಹಳ ಪ್ರಿಯವೆನಿಸುತ್ತೀರಿ.
ಎಷ್ಟು ಸೇವೆ ಮಾಡುತ್ತೀರೋ, ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಆ ನೆನಪು ದೃಢವಾಗಿರುತ್ತದೆ. ನಿಮಗೆ ಬಹಳ ಮಜಾ ಬರುತ್ತದೆ. ಈಗ ನೀವು ಈಶ್ವರಿಯ ಸಂತಾನರಾಗುತ್ತೀರಿ. ತಂದೆ ಹೇಳುತ್ತಾರೆ, ನೀವು ಆತ್ಮಗಳು ನನ್ನ ಬಳಿ ಇದ್ದಿರಲ್ಲವೇ? ಭಕ್ತಿ ಮಾರ್ಗದಲ್ಲಿ ಮುಕ್ತಿಗಾಗಿ ಬಹಳ ಪರಿಶ್ರಮ ಪಡುತ್ತಾರೆ. ಜೀವನ್ಮುಕ್ತಿಯನ್ನಂತೂ ತಿಳಿದಿಲ್ಲ. ಇದು ಬಹಳ ಲವ್ಲಿ ಜ್ಞಾನ ಆಗಿದೆ. ಬಹಳ ಲವ್ ಇರುತ್ತದೆ. ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ, ಸತ್ಯ ಸುಪ್ರೀಂ ಬಾಬಾ ಆಗಿದ್ದಾರೆ. ಅವರು ನಮಗೆ 21 ಜನ್ಮ ಸುಖಧಾಮಕ್ಕೆ ಕರೆದೊಯ್ಯುತ್ತಾರೆ. ಆತ್ಮನೇ ದುಃಖಿಯಾಗುತ್ತದೆ. ಆತ್ಮನೇ ಸುಖ ದುಃಖದ ಅನುಭೂತಿ ಮಾಡುತ್ತದೆ. ಪಾಪಾತ್ಮ ಪುಣ್ಯಾತ್ಮ ಎಂದು ಹೇಳುತ್ತಾರೆ. ನಮ್ಮನ್ನು ಎಲ್ಲ ದುಃಖಗಳಿಂದ ಬಿಡಿಸುವುದಕ್ಕಾಗಿ ಈಗ ತಂದೆ ಬಂದಿದ್ದಾರೆ. ಈಗ ನೀವು ಮಕ್ಕಳು ಅಪರಿಮಿತತೆಯಲ್ಲಿ ಹೋಗಬೇಕು. ಎಲ್ಲರೂ ಸುಖಿ ಆಗಲಿ ಎಂದು. ಇಡೀ ಜಗತ್ತೇ ಸುಖಿ ಆಗುತ್ತದೆ. ಡ್ರಾಮಾದಲ್ಲಿ ಅವರುಗಳ ಪಾತ್ರವನ್ನು ನೀವು ತಿಳಿದುಕೊಂಡಿದ್ದೀರಿ. ನೀವು ಎಷ್ಟೊಂದು ಖುಷಿಯಲ್ಲಿರುತ್ತೀರಿ. ಬಾಬಾ ನಮ್ಮನ್ನು ಸ್ವರ್ಗಕ್ಕೆ ಕರೆದೊಯ್ಯಲು ಬಂದಿದ್ದಾರೆ ಎಂದು. ನಾವೆಲ್ಲ ಆತ್ಮಗಳನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತಾರೆ. ತಂದೆ ತಾಳ್ಮೆ ತರಿಸುತ್ತಾರೆ. ಮಧುರಾತಿ ಮಧುರ ಮಕ್ಕಳೇ, ನಾನು ನಿಮ್ಮನ್ನು ಎಲ್ಲ ದುಃಖಗಳಿಂದ ದೂರ ಮಾಡಲು ಬಂದಿದ್ದೇನೆ. ಅಂದ ಮೇಲೆ ಅಂತಹ ತಂದೆಯೊಂದಿಗೆ ಎಷ್ಟು ಪ್ರೀತಿ ಇರಬೇಕು. ಎಲ್ಲ ಸಂಬಂಧ ನಿಮಗೆ ದುಃಖ ಕೊಟ್ಟಿದೆ. ಇಲ್ಲಿ ಇರುವುದೇ ದುಃಖ ನೀಡುವಂತಹ ಸಂತಾನರು. ನೀವು ದುಃಖಿಯಾಗುತ್ತಾ ದುಃಖದ್ದೇ ವಿಚಾರಗಳನ್ನು ಕೇಳುತ್ತಾ ಬಂದಿದ್ದೀರಿ. ಈಗ ತಂದೆ ಎಲ್ಲ ವಿಚಾರಗಳನ್ನು ತಿಳಿಸುತ್ತಿದ್ದಾರೆ. ಅನೇಕ ಬಾರಿ ತಿಳಿಸಿಕೊಟ್ಟಿದ್ದಾರೆ ಹಾಗೂ ಚಕ್ರವರ್ತಿ ರಾಜನನ್ನಾಗಿ ಮಾಡಿದ್ದಾರೆ. ಅಂದ ಮೇಲೆ ಆ ತಂದೆ ನಮ್ಮನ್ನು ಅಂತಹ ಸ್ವರ್ಗದ ಮಾಲೀಕ ಮಾಡುತ್ತಾರೆ. ಅವರಲ್ಲಿ ಎಷ್ಟು ಪ್ರೀತಿ ಇರಬೇಕು. ಒಬ್ಬ ತಂದೆಯನ್ನೇ ನೀವು ನೆನಪು ಮಾಡುತ್ತೀರಿ. ತಂದೆಯ ಹೊರತಾಗಿ ಬೇರೆ ಯಾವುದೇ ಸಂಬಂಧ ಇಲ್ಲ. ಆತ್ಮನಿಗಷ್ಟೇ ತಿಳಿಸಿಕೊಡಲಾಗುತ್ತದೆ. ನಾವು ಸುಪ್ರೀಂ ತಂದೆಯ ಮಕ್ಕಳಾಗಿದ್ದೇವೆ. ಈಗ ಹೇಗೆ ನಮಗೆ ದಾರಿ ಸಿಕ್ಕಿದೆ, ನಂತರ ಅನ್ಯರಿಗೂ ಸಹ ಸುಖದ ದಾರಿಯನ್ನು ತಿಳಿಸಬೇಕು. ನಿಮಗೆ ಕೇವಲ ಅರ್ಧ ಕಲ್ಪಕ್ಕಾಗಿಯೇ ಅಲ್ಲ, ಮುಕ್ಕಾಲು ಕಲ್ಪಕ್ಕಾಗಿಯೇ ಸುಖ ಸಿಗುತ್ತದೆ. ನಿಮ್ಮ ಮೇಲೆ ಕೆಲವರು ಅರ್ಪಿತರಾಗುತ್ತಾರೆ. ಏಕೆಂದರೆ ನೀವು ತಂದೆಯ ಸಂದೇಶವನ್ನು ತಿಳಿಸಿಕೊಟ್ಟು ಎಲ್ಲ ದುಃಖ ದೂರ ಮಾಡಿಬಿಡುತ್ತೀರಿ. ನೀವು ತಿಳಿಯುತ್ತೀರಿ, ಇವರಿಗೂ ಸಹ ಅಂದರೆ ಬ್ರಹ್ಮರವರಿಗೂ ಸಹ ಈ ಜ್ಞಾನ ಸುಪ್ರೀಂ ತಂದೆಯಿಂದ ಸಿಗುತ್ತದೆ. ಇವರು ನಂತರ ನಮಗೆ ಸಂದೇಶ ಕೊಡುತ್ತಾರೆ. ನಾವು ನಂತರ ಅನ್ಯರಿಗೆ ಸಂದೇಶ ಕೊಡುತ್ತೇವೆ. ತಂದೆಯ ಪರಿಚಯ ಕೊಡುತ್ತಾ ಎಲ್ಲ ಮಕ್ಕಳನ್ನು ಅಜ್ಞಾನ ನಿದ್ದೆಯಿಂದ ಜಾಗೃತಪಡಿಸುತ್ತಿರುತ್ತೇವೆ. ಭಕ್ತಿಗೆ ಅಜ್ಞಾನ ಎನ್ನಲಾಗುತ್ತದೆ. ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆ ಆಗಿದೆ. ಜ್ಞಾನ ಸಾಗರ ತಂದೆ ಈಗ ನೀವು ಮಕ್ಕಳಿಗೆ ಜ್ಞಾನವನ್ನು ಕಲಿಸುತ್ತಿದ್ದಾರೆ. ನಿಮ್ಮ ಅಂತರಾಳದಲ್ಲಿ ಬರುತ್ತದೆ, ಬಾಬಾ ಪ್ರತಿ 5000 ವರ್ಷದ ನಂತರ ಬಂದು ನಮಗೆ ಜಾಗೃತಪಡಿಸುತ್ತಾರೆ. ನಮ್ಮದೇನು ದೀಪ ಇದೆ, ಅದರಲ್ಲಿ ತುಪ್ಪ ಸ್ವಲ್ಪ ಉಳಿದುಕೊಂಡಿದೆ. ಆದ್ದರಿಂದ ಈಗ ಪುನಃ ಜ್ಞಾನದ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸುತ್ತಾರೆ. ಯಾವಾಗ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ಆತ್ಮರೂಪಿ ದೀಪ ಪ್ರಜ್ವಲಿತವಾಗುತ್ತದೆ. ಆತ್ಮದಲ್ಲಿ ಯಾವ ತುಕ್ಕು ಹಿಡಿದಿದೆ ಅದು ತಂದೆಯ ನೆನಪಿನಿಂದ ಇಳಿಯುತ್ತದೆ. ವಾಸ್ತವದಲ್ಲಿ ಎಷ್ಟು ಇಳಿದಿತ್ತೋ ಅದಕ್ಕಿಂತಲೂ ಹೆಚ್ಚು ಏರಿಬಿಟ್ಟಿದೆ. ತಂದೆ ಹೇಳುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ, ಆಗ ತುಕ್ಕು ಇಳಿಯುತ್ತದೆ. ಇದರಲ್ಲಿ ಪರಿಶ್ರಮ ಇದೆ. ಶರೀರದ ಆಕರ್ಷಣೆ ಇರದಿರಲಿ. ದೇಹಿ ಅಭಿಮಾನಿ ಆಗಿ. ನಾವು ಆತ್ಮ ಆಗಿದ್ದೇವೆ. ಬಾಬನ ಬಳಿ ಶರೀರ ಸಹಿತವಾಗಿ ಅಂತೂ ಹೋಗುವುದಕ್ಕೆ ಸಾಧ್ಯವಿಲ್ಲ. ಶರೀರದಿಂದ ಬೇರೆ ಆಗಿಯೇ ಹೋಗಬೇಕು. ಆತ್ಮನನ್ನು ನೋಡುವುದರಿಂದ ತುಕ್ಕು ಇಳಿಯುತ್ತದೆ. ಶರೀರವನ್ನು ನೋಡುವುದರಿಂದ ತುಕ್ಕು ಹಿಡಿಯುತ್ತದೆ. ಕೆಲವೊಮ್ಮೆ ತುಕ್ಕು ಹಿಡಿಯುತ್ತದೆ, ತುಕ್ಕು ಬಿಟ್ಟು ಹೋಗುತ್ತದೆ. ಇದು ನಡೆಯುತ್ತಲೇ ಇರುತ್ತದೆ. ಕೆಲವೊಮ್ಮೆ ಕೆಳಗೆ, ಕೆಲವೊಮ್ಮೆ ಮೇಲೆ.
ಬಹಳ ನಾಜೂಕಾದ ದಾರಿಯಾಗಿದೆ. ಇದು ಆಗುತ್ತಾ ಕಡೆಗೆ ಕರ್ಮಾತೀತ ಸ್ಥಿತಿಯನ್ನು ಹೊಂದುತ್ತೇವೆ. ಮುಖ್ಯವಾಗಿ ಪ್ರತಿಯೊಂದು ವಿಚಾರದಲ್ಲಿ ಕಣ್ಣುಗಳೇ ಮೋಸ ಮಾಡುತ್ತವೆ. ಆದ್ದರಿಂದ ಶರೀರವನ್ನು ನೋಡಬೇಡಿ. ನಮ್ಮ ಬುದ್ಧಿ ಶಾಂತಿಧಾಮ ಸುಖಧಾಮದಲ್ಲಿ ನೇತಾಕಿಕೊಂಡಿದೆ. ಹಾಗೂ ದೈವಿ ಗುಣವನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು. ಭೋಜನವನ್ನು ಸಹ ಶುದ್ಧವಾಗಿರುವುದನ್ನು ಸ್ವೀಕರಿಸಬೇಕು. ದೇವತೆಯರದ್ದು ಪವಿತ್ರ ಭೋಜನ ಆಗಿದೆ. ವೈಷ್ಣವ ಎಂಬ ಶಬ್ದ ವಿಷ್ಣುವಿನಿಂದ ಬಂದಿದೆ. ದೇವತೆಯರು ಎಂದಾದರೂ ಕೊಳಕು ವಸ್ತುವನ್ನೇನಾದರೂ ತಿನ್ನುತ್ತಾರೆಯೇ? ವಿಷ್ಣುವಿನ ಮಂದಿರ ಇದೆ, ಅವರಿಗೆ ಲಕ್ಷ್ಮೀನಾರಾಯಣ ಎಂದು ಹೇಳುತ್ತಾರೆ. ಈಗ ಲಕ್ಷ್ಮೀ ನಾರಾಯಣ ಅಂತೂ ಸಾಕಾರಿಯಾದರು. ಅವರಿಗೆ 4 ಭುಜ ಇರಬಾರದು. ಆದರೆ ಭಕ್ತಿ ಮಾರ್ಗದಲ್ಲಿ ಅವರಿಗೂ ಸಹ 4 ಭುಜವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅಪರಿಮಿತದ ಜ್ಞಾನ ಎನ್ನಲಾಗುತ್ತದೆ. 4 ಭುಜವನ್ನುಳ್ಳ ಮನುಷ್ಯನಂತೂ ಯಾರೂ ಇರುವುದಕ್ಕೆ ಸಾಧ್ಯವಿಲ್ಲ ಎಂದು ತಿಳಿಯುವುದಿಲ್ಲ. ಸತ್ಯುಗದಲ್ಲಿ 2 ಭುಜವನ್ನುಳ್ಳವರು ಇರುತ್ತಾರೆ. ಬ್ರಹ್ಮರವರಿಗೂ ಸಹ 2 ಭುಜಗಳು ಇವೆ. ಬ್ರಹ್ಮನ ಮಗಳು ಸರಸ್ವತಿ. ಅವರನ್ನು ನಂತರ ಒಟ್ಟು ಸೇರಿಸಿ 4 ಭುಜ ಕೊಟ್ಟಿದ್ದಾರೆ. ಈಗ ಸರಸ್ವತಿಯೇನು ಬ್ರಹ್ಮನ ಪತ್ನಿಯಲ್ಲ. ಇವರಂತೂ ಪ್ರಜಾಪಿತ ಬ್ರಹ್ಮನ ಮಗಳಾಗಿದ್ದಾರೆ. ಎಷ್ಟು ಮಕ್ಕಳು ದತ್ತು ಆಗುತ್ತಾ ಹೋಗುತ್ತಾರೆ, ಅಷ್ಟು ಇವರ ಭುಜಗಳು ಹೆಚ್ಚುತ್ತಾ ಹೋಗುತ್ತದೆ. ಬ್ರಹ್ಮರವರದ್ದೇ 108 ಭುಜಗಳು ಎನ್ನುತ್ತಾರೆ. ವಿಷ್ಣು ಅಥವಾ ಶಂಕರನದ್ದು ಎನ್ನುವುದಿಲ್ಲ. ಬ್ರಹ್ಮನ ಭುಜಗಳು ಬಹಳ ಇದೆ. ಭಕ್ತಿ ಮಾರ್ಗದಲ್ಲಂತೂ ಚೂರೂ ತಿಳುವಳಿಕೆ ಇಲ್ಲ. ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ. ನೀವು ಹೇಳುತ್ತೀರಿ ಬಾಬಾ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ. ಮನುಷ್ಯ ಹೇಳುತ್ತಾನೆ ನಾವು ಶಿವನ ಭಕ್ತರಾಗಿದ್ದೇವೆ ಎಂದು. ಸರಿ, ನೀವು ಶಿವನನ್ನು ಏನೆಂದು ತಿಳಿಯುತ್ತೀರಿ? ಈಗ ನೀವು ತಿಳಿಯುತ್ತೀರಿ ಶಿವಬಾಬಾ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಆದ್ದರಿಂದ ಅವರ ಪೂಜೆ ಮಾಡುತ್ತಾರೆ. ಮುಖ್ಯ ವಿಚಾರ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ. ಹೇ ಪತಿತ ಪಾವನ ಬಾ, ಬಂದು ನಮ್ಮನ್ನು ಪಾವನ ಮಾಡು ಎಂದು ನೀವು ಕರೆದೂ ಇದ್ದೀರಿ. ಪತಿತ ಪಾವನ ಸೀತಾರಾಮ ಎಂದು ಎಲ್ಲರೂ ಕೂಗುತ್ತಲೇ ಇರುತ್ತಾರೆ. ಇದನ್ನು ಸಹ ಹಾಡುತ್ತಿರುತ್ತಾರೆ. ತಂದೆ ಸ್ವಯಂ ಬಂದು ನನ್ನಲ್ಲಿ ಪ್ರವೇಶ ಮಾಡುತ್ತಾರೆ ಎಂದು ಬಾಬಾರವರಿಗೆ ಏನಾದರೂ ಗೊತ್ತಿತ್ತೇ? ಎಷ್ಟು ಅದ್ಭುತ ಆಗಿದೆ! ಎಂದಿಗೂ ಆಲೋಚನೆಯಲ್ಲಿಯೂ ಇರಲಿಲ್ಲ. ಇದೇನಾಗುತ್ತಿದೆ ಎಂದು ಮೊದಲಂತೂ ಆಶ್ಚರ್ಯವೆನಿಸುತ್ತಿತ್ತು. ನಾನು ಯಾರನ್ನಾದರೂ ನೋಡಿದರೆ ಕುಳಿತೇ ಅವರಿಗೆ ಆಕರ್ಷಣೆ ಆಗುತ್ತದೆ. ಇದೇನು ಆಗುತ್ತಿದೆ? ಶಿವಬಾಬಾ ಆಕರ್ಷಣೆ ಮಾಡುತ್ತಿದ್ದರು. ಸನ್ಮುಖದಲ್ಲಿ ಕುಳಿತುಕೊಂಡರೆ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು. ಇದೇನು ಎಂದು ಆಶ್ಚರ್ಯಚಕಿತರಾದರು. ಈ ವಿಚಾರಗಳನ್ನು ತಿಳಿಯುವುದಕ್ಕೆ ಏಕಾಂತ ಬೇಕು. ಆಗ ವೈರಾಗ್ಯ ಬರಲು ತೊಡಗಿತು. ಎಲ್ಲಿಗೆ ಹೋಗಲಿ ಎಂದು. ಒಳ್ಳೆಯದು, ಬನಾರಸ್ಗೆ ಹೋಗುತ್ತೇನೆ. ಇದು ಅವರ ಆಕರ್ಷಣೆಯಾಗಿತ್ತು. ಅವರು ಇವರಿಗೂ ಸಹ ಮಾಡಿಸುತ್ತಿದ್ದರು. ಇಷ್ಟೊಂದು ದೊಡ್ಡ ಕಾರೋಬಾರನ್ನೆಲ್ಲ ಬಿಟ್ಟು ಹೋದರು. ಬನಾರಸ್ಗೆ ಏಕೆ ಹೋಗುತ್ತಾರೆಂದು ಆ ಬಡಪಾಯಿಗಳಿಗೆ ಏನು ಗೊತ್ತು? ನಂತರ ಅಲ್ಲಿ ಹೂದೋಟಕ್ಕೆ ಹೋಗಿ ಕುಳಿತುಕೊಂಡರು. ಅಲ್ಲಿ ಪೆನ್ಸಿಲನ್ನು ಕೈಗೆ ತೆಗೆದುಕೊಂಡು ಗೋಡೆಗಳ ಮೇಲೆ ಚಕ್ರವನ್ನು ಬಿಡಿಸುತ್ತಿದ್ದರು. ಬಾಬಾ ಏನು ಮಾಡಿಸುತ್ತಿದ್ದರು ಏನೂ ಗೊತ್ತಾಗುತ್ತಿರಲಿಲ್ಲ. ರಾತ್ರಿಗೆ ನಿದ್ದೆ ಬರುತ್ತಿತ್ತು. ಎಲ್ಲಿಯೋ ತೇಲಿ ಹೋದೆ ಎಂದು ತಿಳಿಯುತ್ತಿದ್ದರು. ನಂತರ ಕೆಳಗೆ ಬಂದು ಬಿಡುತ್ತಿದ್ದರು. ಏನಾಗುತ್ತಿದೆ ಎಂದೇನಾದರೂ ಗೊತ್ತಾಗುತ್ತಿತ್ತೇ? ಶುರುವಿನಲ್ಲಿ ಎಷ್ಟೊಂದು ಸಾಕ್ಷಾತ್ಕಾರವಾಗುತ್ತಿತ್ತು. ಹೆಣ್ಣು ಮಕ್ಕಳು ಕುಳಿತೇ ಧ್ಯಾನಕ್ಕೆ ಹೊರಟು ಹೋಗುತ್ತಿದ್ದರು. ನೀವು ಬಹಳಷ್ಟು ನೋಡಿದ್ದೀರಿ. ನೀವು ಹೇಳುತ್ತೀರಿ ನಾವು ಎಷ್ಟನ್ನು ನೋಡಿದ್ದೇವೆಯೋ ಅದನ್ನು ನೀವು ನೋಡಿಲ್ಲ ಎಂದು. ನಂತರ ಕಡೆಗೆ ಬಾಬಾ ಬಹಳ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಏಕೆಂದರೆ ಸಮೀಪ ಆಗುತ್ತಾ ಹೋಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ
ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯ ಸಂದೇಶವನ್ನು ಕೇಳಿ ಎಲ್ಲರ ದುಃಖವನ್ನು ದೂರ ಮಾಡಬೇಕು. ಎಲ್ಲರಿಗೂ ಸುಖದ ಮಾರ್ಗವನ್ನು ತಿಳಿಸಬೇಕು. ಸೀಮಿತದಿಂದ ಹೊರಬಂದು ಅಪರಿಮಿತತೆಯಲ್ಲಿ ಹೋಗಬೇಕು. 2. ಅಂತ್ಯದಲ್ಲಿ ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಹಾಗೂ ತಂದೆಯ ಪ್ರೀತಿಯ ಪಾಲನೆ ತೆಗೆದುಕೊಳ್ಳಲು ಜ್ಞಾನ ಯೋಗದಲ್ಲಿ ಬಲಶಾಲಿಯಾಗಬೇಕು. ಅನ್ಯರ ಚಿಂತನೆ ಮಾಡದೆ ಯೋಗ ಬಲದಿಂದ ತನ್ನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬೇಕು. ವರದಾನ: ಹುಡುಗಾಟಿಕೆತನ ಹಾಗೂ ಗಮನದ ಅಭಿಮಾನವನ್ನು ಬಿಟ್ಟು ತಂದೆಯ ಸಹಯೋಗಕ್ಕೆ ಪಾತ್ರರಾಗುವಂತಹ ಸಹಜ ಪುರುಷಾರ್ಥಿಯಾಗಿರಿ. ಹುಡುಗಾಟಿಕೆತನ ಹಾಗೂ ಗಮನದ ಅಭಿಮಾನವನ್ನು ಬಿಟ್ಟು ತಂದೆಯ ಸಹಯೋಗಕ್ಕೆ ಪಾತ್ರರಾಗುವಂತಹ ಸಹಜ ಪುರುಷಾರ್ಥಿಯಾಗಿರಿ. ಕೆಲವು ಮಕ್ಕಳು ಧೈರ್ಯವನ್ನಿಟ್ಟುಕೊಳ್ಳುವ ಬದಲು ಹುಡುಗಾಟಿಕೆತನದ ಕಾರಣ ಅಭಿಮಾನದಲ್ಲಿ ಬರುತ್ತಾರೆ. ನಾವಂತೂ ಸದಾ ಪಾತ್ರರಾಗಿಯೇ ಇದ್ದೇವೆ ಎಂದು. ತಂದೆ ನಮಗೆ ಸಹಯೋಗ ನೀಡದೆ ಮತ್ಯಾರಿಗೆ ನೀಡುತ್ತಾರೆ? ಈ ಅಭಿಮಾನದ ಕಾರಣ ಧೈರ್ಯದ ವಿಧಿಯನ್ನು ಮರೆತು ಹೋಗುತ್ತಾರೆ. ಕೆಲವರಲ್ಲಿ ಸ್ವಯಂನ ಮೇಲೆ ಗಮನ ಕೊಡುವ ಅಭಿಮಾನ ಇರುತ್ತದೆ. ಅದು ಸಹಯೋಗದಿಂದ ವಂಚಿತ ಮಾಡಿಬಿಡುತ್ತಾರೆ. ನಾವಂತೂ ಬಹಳ ಯೋಗ ಬೆಳೆಸಿದ್ದಾಯಿತು. ಜ್ಞಾನಿ ಯೋಗಿ ಆತ್ಮ ಆಗಿದ್ದೇವೆ. ಸೇವೆಯ ರಾಜಧಾನಿ ತಯಾರಾಗಿದೆ ಇತ್ಯಾದಿ. ಈ ಪ್ರಕಾರದ ಅಭಿಮಾನವನ್ನು ಬಿಟ್ಟು ಧೈರ್ಯದ ಆಧಾರದ ಮೇಲೆ ಸಹಯೋಗಕ್ಕೆ ಪಾತ್ರರಾಗಿ. ಆಗ ಸಹಜ ಪುರುಷಾರ್ಥಿಯಾಗುತ್ತೀರಿ. ಸ್ಲೋಗನ್: ವ್ಯರ್ಥ ಹಾಗೂ ನಕಾರಾತ್ಮಕ ಸಂಕಲ್ಪ ಏನು ನಡೆಯುತ್ತದೆಯೋ ಅದನ್ನು ಪರಿವರ್ತನೆ ಮಾಡಿಕೊಂಡು ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೊಡಗಿ. ವ್ಯರ್ಥ ಹಾಗೂ ನಕಾರಾತ್ಮಕ ಸಂಕಲ್ಪ ಏನು ನಡೆಯುತ್ತದೆಯೋ ಅದನ್ನು ಪರಿವರ್ತನೆ ಮಾಡಿಕೊಂಡು ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೊಡಗಿ. ಓಂ ಶಾಂತಿ.